ಮಧ್ಯ ಕರ್ನಾಟಕದ 3 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸಿಹಿ ಕಹಿಯ ಅನುಭವ. ಚಿತ್ರದುರ್ಗ ಶಿವಮೊಗ್ಗವನ್ನ ಮತ್ತೆ ಬಿಜೆಪಿ ಗೆದ್ಕೊಂಡಿದೆ. ಚಿತ್ರದುರ್ಗ ಅಂತೂ ಸರ್ಪ್ರೈಸಿಂಗ್. ಯಾವುದೇ ಸಮೀಕ್ಷೆಗಳು ಕೂಡ ಚಿತ್ರದುರ್ಗ ಬಿಜೆಪಿ ಪಾಲಾಗುತ್ತೆ ಅಂತ ಹೇಳಿರಲಿಲ್ಲ. ಆದ್ರೆ ಭದ್ರಕೋಟೆ ದಾವಣಗೆರೆ ಈ ಬಾರಿ ಕಾಂಗ್ರೆಸ್ ಪಾಲಾಗಿದೆ. ಈಶ್ವರಪ್ಪ ಪಕ್ಷೇತರ ಸ್ಪರ್ಧೆ ಮಧ್ಯೆಯೂ ಕೂಡ ಬಿವೈ ರಾಘವೇಂದ್ರ ಗೆದ್ದಿದ್ದಾರೆ. ಈ ಕಡೆ ಚಿತ್ರದುರ್ಗದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ ಗೋವಿಂದ ಕಾರಜೋಳ. ಹೊರಗಿನಿಂದ ಬಂದಂತ ಗೋವಿಂದ ಕಾರಜೋಳ ಗೆದ್ದಿದ್ದಾರೆ. ಒಳಗಿನ ಚಂದ್ರಪ್ಪ ಸೋತಿದ್ದಾರೆ. ಆದ್ರೆ ಈ ಬಾರಿ ಒಳೇಟಿನಿಂದ ದಾವಣಗೆರೆಯನ್ನ ಬಿಜೆಪಿ ಕಳ್ಕೊಂಡಿದೆ. ದಿಸ್ ಇಸ್ ಅ ಲೆಸನ್. ಹಾಲಿ ಸಂಸದ ಸಿದ್ದೇಶ್ವರ್ ಬದಲು ಅವರ ಪತ್ನಿ ಗಾಯತ್ರಿಗೆ ಟಿಕೆಟ್ ಸಿಕ್ಕಿತ್ತು. ಕಾಂಗ್ರೆಸ್ನಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸ್ಪರ್ಧಿಸಿದ್ರು. ಪ್ರಭಾ ಮಲ್ಲಿಕಾರ್ಜುನ್ ಆರಂಭದಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದ್ರು. ಒಳೇಟಿನಿಂದನೇ ಗಾಯತ್ರಿ ಸಿದ್ದೇಶ್ವರ್ ಅವರು ಈ ಬಾರಿ ಅಲ್ಲಿ ಸ್ಥಾನವನ್ನ ಕಳ್ಕೊಂಡಿದ್ದು. ಇಲ್ಲಿಯೂ ಕೂಡ ಸಿದ್ದು ಡಿಕೆಶಿ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ. ಈ ಬಾರಿ ಮೋದಿ ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ ಚಿತ್ರದುರ್ಗ ಶಿವಮೊಗ್ಗದ ಜನ. ಮಧ್ಯ ಕರ್ನಾಟಕದಲ್ಲೂ ಕೂಡ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ವರ್ಕೌಟ್ ಆಗಿದ್ರೆ 3ಕ್ಕೆ 3 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ಪಾಲಾಗಬೇಕಾಗಿತ್ತು. ಅದರಲ್ಲಿ ಶಿವಮೊಗ್ಗ ಮತ್ತೆ ಚಿತ್ರದುರ್ಗ ಬಿಜೆಪಿ ಪಾಲಾಗಿದೆ. ದಾವಣಗೆರೆ ಕಾಂಗ್ರೆಸ್ ಪಾಲಾಗಿದೆ. ಶೋಭಾ ಕ್ಷೇತ್ರ ಗೌರವಿತ ಮಂತ್ರಿಗಳನ್ನು ಕೊಟ್ಟಂತ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸದ್ಯ ನಿನ್ನೆಯಷ್ಟೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಅಂದುಕೊಂಡಂತೆ ವರ್ಕೌಟ್ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಂಬೈ ಕರ್ನಾಟಕ ಇರಬಹುದು, ಮಧ್ಯ ಕರ್ನಾಟಕ ಇರಬಹುದು. ಸೊ ಬಿಜೆಪಿ ತನ್ನ ಕ್ಷೇತ್ರಗಳನ್ನ ಉಳಿಸಿಕೊಳ್ಳುವಲ್ಲಿ 1-2 ಕ್ಷೇತ್ರಗಳನ್ನ ಬಿಟ್ಟು ಬಿಜೆಪಿ ತನ್ನ ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದೆ ಅಂತ ಕೂಡ ನಾವು ಅಂದ್ಕೊಳ್ಬಹುದು. ಕಾಂಗ್ರೆಸ್ನ ಗ್ಯಾರಂಟಿ ಮುಂಬೈ ಕರ್ನಾಟಕ ಅಥವಾ ಮಧ್ಯ ಕರ್ನಾಟಕ ಭಾಗದಲ್ಲಿ ವರ್ಕೌಟ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆನಂದ್, ಸಿಂಧೂರ, ಇಲ್ಲಿ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಕ್ಲೀನ್ ಸ್ವೀಪ್ ಅನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಬಳ್ಳಾರಿ, ಕೊಪ್ಪಳ ಮತ್ತು ಈ ಕಡೆ ರಾಯಚೂರು ಕ್ಷೇತ್ರಗಳನ್ನು ಬಹಳಷ್ಟು ಸಲೀಸಾಗಿ ಆ ಒಂದು ಕ್ಷೇತ್ರಗಳನ್ನು ಗೆದ್ದರು. ಜೊತೆಗೆ ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ಕಾರ್ಯತಂತ್ರಗಳು ವರ್ಕೌಟ್ ಆಗಿತ್ತು. ಆದರೆ ಈ ಕಡೆ ಮುಂಬೈ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಗ್ಯಾರಂಟಿಗಳು ವರ್ಕೌಟ್ ಆಗದೆ ಇರತಕ್ಕಂಥ ಒಂದು ವಿಚಾರನೂ ಕೂಡ ಗೊತ್ತಾಗಿದೆ. ಅಲ್ಲಿನ ಒಂದು ಸೋಲಿಗೆ ವಿಮರ್ಶೆಗಳನ್ನು ಮಾಡೋದಕ್ಕೂ ಕೂಡ ಈಗ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು, ಆತ್ಮಾವಲೋಕನಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕಣದಲ್ಲಿ ಇದ್ರು. ಅವ್ರಿಗೆ ಈಗ ಗೆಲುವಾಗಿರ್ತಕ್ಕಂಥದ್ದು. ಅಲ್ಲಿ ಲಿಂಗಾಯತ ಪ್ರಾಬಲ್ಯ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೋದಿ ಅಲ್ಲೇನೂ ಕೂಡ ಹೆಚ್ಚಾಗಿತ್ತು. ಒಂದು ಕಡೆ ಗ್ಯಾರಂಟಿಗಳು ಕೂಡ ಮನೆ ಮನೆಗೆ ಅಲ್ಲಿ ತಲುಪೋ ಒಂದು ನಿಟ್ಟಿನಲ್ಲಿ ಸಕ್ಸಸ್ ಆಗಿಲ್ಲ. ಮತ್ತೊಂದು ಕಡೆ ಮೋದಿ ಅಲೆ ಮುಂದೆ ಇದ್ಯಾವುದು ಕೂಡ ಕಾಂಗ್ರೆಸ್ ನಾಯಕರ ಕಾರ್ಯತಂತ್ರಗಳು ವರ್ಕೌಟ್ ಆಗಿಲ್ಲ. ಹಾಗಾಗಿ ಅಲ್ಲಿ ಗೆಲುವು ಸುಲಭ ಆಯಿತು. ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ಪಕ್ಕಾ ಹಿಂದುತ್ವವಾದಿಗಳು, ಪಕ್ಕಾ ಮರಾಠಿಗರು ಇರ್ತಕ್ಕಂಥ ಒಂದು ಲೋಕಸಭಾ ಕ್ಷೇತ್ರ. ಅಲ್ಲಿ ಎಲ್ಲನೂ ಕೂಡ RSS ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿ ಕಡೆ ಒಲವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಚಿಕ್ಕೋಡಿಯಲ್ಲಿ ಮಾತ್ರ ಸತೀಶ್ ಜಾರಕಿಹೊಳಿ ಮತ್ತು ಅವರ ಒಂದು ಮನೆತನ, ಸಾಹುಕಾರ ಮನೆತನ ಏನಿದೆ, ಅವರ ಮನೆತನದವರು ಎಲ್ಲರೂ ಕೂಡ ಅಖಾಡಕ್ಕೆ ಇಳಿದು ಒಂದಷ್ಟು ಕಾರ್ಯತಂತ್ರಗಳನ್ನು ಮಾಡಿದ್ರು. ಅದು ವರ್ಕೌಟ್ ಆದಂಥ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲುವನ್ನು ಸಾಧಿಸೋದಕ್ಕೆ ಆಯಿತು. ಹೀಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನೆಲ್ಲ ಒಂದು ಕಾರ್ಯತಂತ್ರಗಳು ಮತ್ತು ಗ್ಯಾರಂಟಿಗಳು ವರ್ಕೌಟ್ ಆಗಿತ್ತು. ಆದರೆ ಇಲ್ಲಿ ಮುಂಬೈ ಕರ್ನಾಟಕದಲ್ಲಿ ಆ ಒಂದು ಕಾರ್ಯತಂತ್ರಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಎಡವಿದ್ರು. ಈ ಹಿನ್ನೆಲೆಯಲ್ಲಿ ಆ ಒಂದು ಭಾಗದಲ್ಲಿ ಬಹಳಷ್ಟೊಂದು ಹಿನ್ನಡೆಯನ್ನು ಅನುಭವಿಸಬೇಕಾಯಿತು. ಸುಮಾರು 14ರಿಂದ 15 ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನೋ ಒಂದು ನಿರೀಕ್ಷೆಯನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ರು. ಆ ಕ್ಷೇತ್ರಗಳಲ್ಲಿ ಈ 5 ಕ್ಷೇತ್ರಗಳು ಕೂಡ ಗೆದ್ರೆ 14 ಅಥವಾ 15 ರೀಚ್ ಆಗ್ತೀವಿ ಅನ್ನೋ ಒಂದು ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಆದ್ರೆ ಈ ಕಡೆ ಮುಂಬೈ ಕರ್ನಾಟಕದಲ್ಲಿ ಬಹಳಷ್ಟು ಒಂದು ಹಿನ್ನಡೆ ಆದಂತ ಹಿನ್ನೆಲೆಯಲ್ಲಿ ಕೇವಲ 9 ಸ್ಥಾನಗಳನ್ನು ಮಾತ್ರ ಗೆಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಿಂಧೂರ.